ಹಾಯ್ ಎವ್ರಿ ಒನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಾವು ಮಿನಿಮಮ್ ನಮ್ಮ ಸ್ಯಾಲ್ರಿಲಿ ಒಂದು 5 to 10% ಹೇಗೆ ಉಳಿತಾಯ ಮಾಡ್ಬೋದು ಅಂತಬಿಟ್ಟು ಅನ್ನೆಸೆಸರಿ ಖರ್ಚು ಕಟ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಸಹ ಅಪ್ಲೈ ಮಾಡಿದ್ರೆ 100% ಹಾಗೇ ಆಗುತ್ತೆ. ಇದೇನು ದೊಡ್ಡ ಟ್ಯಾಕ್ಟಿಕ್ಸ್ ಅಲ್ಲ. ಏನು ಅಂತ ಹೇಳಿದ್ರೆ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಸ್ಯಾಲ್ರಿನೇ ನಂಬ್ಕೊಂಡಿರ್ತೀವಿ. ಮಂತ್ ಎಂಡ್ ಅಥವಾ ಮಂತ್ ಬಿಗಿನಿಂಗ್ ಆದ ಕೂಡಲೇ ನಮಗೆ ಸ್ಯಾಲ್ರಿ ಬರುತ್ತೆ. ಆ ಮಂತ್ ಮಿನಿಮಮ್ 10th to 15th ಆಗೋತ್ತಿಗೆ ನಮ್ಮ ಹತ್ರ 70-80% ದುಡ್ಡು ಖಾಲಿ ಹೋಗ್ಬಿಟ್ಟಿರುತ್ತೆ. ಅಂತೇಳಿದ್ರೆ ನಮ್ಮ ಹತ್ರ ಮೇಜರ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಅದಕ್ಕೆಲ್ಲ ಕೊಟ್ಬಿಟ್ಟು ನಮ್ಮ ಹತ್ರ ದುಡ್ಡು ಖಾಲಿ ಆಗಿರುತ್ತೆ. ಇನ್ನೊಂದು 5-10% or 20% ದುಡ್ಡು ಉಳಿದಿರುತ್ತೆ. ಅದನ್ನು ನಾವು ಮಂತ್ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಮಾಡಬೇಕು. ಇದೊಂದು ದೊಡ್ಡ ಪ್ರಾಬ್ಲಮ್. ಈ ದೊಡ್ಡ ಇಶ್ಯೂ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಎಸ್ಪೆಷಲಿ ಪ್ರತಿ ಮಂತು ಸ್ಯಾಲ್ರಿಗೋಸ್ಕರ ವೆಯ್ಟ್ ಮಾಡ್ತಿರೋರು ಆ ಥರ ಅಂದ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅಂತೇಳಿದ್ರೆ, ನಾವು ಹೇಗೆ ಯಾವ ವಿಧಾನದಿಂದ ಯಾವ ಥರ ಏನಾದ್ರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಾವು ಹೇಗೆ ಮಿನಿಮಮ್ 5-10% ಅಂತೇಳಿದ್ರೆ, ನಾನು ಫಾರ್ ಎಕ್ಸಾಂಪಲ್ ಒಂದು 50,000 ಸ್ಯಾಲ್ರಿ ಬರ್ತಿದ್ರೆ ಒಂದು 5,000 2,500 ಈವನ್ 2,000 ಆದರೂ ಆಗಲಿ ಸೇವ್ ಮಾಡ್ಬೋದಾ ಇಲ್ವೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು. ಅವನು ಮಿನಿಮಮ್ 50,000 to 60,000 ಸ್ಯಾಲ್ರಿ ಪ್ರತಿ ಮಂತ್ ಅರ್ನ್ ಮಾಡ್ತಾನೆ. ಜನರಲ್ಲಾಗಿ ನಾವು ಅವನು ಸಿಕ್ಕಿದಾಗ ಮಾತಾಡ್ತಾ ಇರ್ತೀವಿ. ಏನು ಅಂತ ಹೇಳಿದ್ರೆ, ಹೇಗೆ ಮಾಮೂಲಿ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಮಾತಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಅವ್ನು ಕಾಮನ್ ಆಗಿ ಹೇಳ್ತಾ ಇರ್ತಾನೆ, 15 ಅಥವಾ 20 ಆದ ಕೂಡಲೇ ನಾವು ಸ್ಯಾಲ್ರಿನೇ ಸಾಕಾಗ್ತಾಯಿಲ್ಲ, ಏನು ಮಾಡಿದ್ರು ಸೇವಿಂಗ್ಸ್ ಆಗ್ತಾಯಿಲ್ಲ, ಏನು ಮಾಡೋದು ಅದ್ರ ಬಗ್ಗೆ ನಾವು ಮಾಮೂಲಿ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಆಗಾಗ. ಸೊ ನಾನು ಅವ್ರಿಗೆ ಏನಂತ ಹೇಳಿದೆ ಅಂತೇಳಿದ್ರೆ, ನಿಂದೇನು ಸ್ಯಾಲ್ರಿ ಬರ್ತಿದೆ ಅದರಲ್ಲಿ ನೀನೇನು ಮಾಡು ಅಂತೇಳಿದ್ರೆ, ಏನೇನು ಖರ್ಚು ಮಾಡ್ತಿದೆಯಾ ಅದನ್ನು ಒಂದು ಲಿಸ್ಟ್ ಔಟ್ ಮಾಡು. ಆ ಲಿಸ್ಟ್ ಔಟ್ ಐದಾರು ನೀವು ಎಕ್ಸೆಲಲ್ಲಾದ್ರು ಬರೀ ಅಥವಾ ಪೇಪರಲ್ಲಾದ್ರು ಬರ್ಕೊ. ಆ ಮೇಜರ್ ಎಕ್ಸ್ಪೆನ್ಸಸ್ನ ನೀನು ಬರೆದುಬಿಟ್ಟು ನೀನು ಏನು ಖರ್ಚು ಮಾಡಿದೆಯಾ ಅದರಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಏನೇನಿದೆ ಅದನ್ನು ಹೈಲೈಟ್ ಮಾಡು. ಆ ಹೈಲೈಟ್ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ ನೀನು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಎಲ್ಲಿ ಹೋಗ್ತಾ ಇದೆ ಅಂತಬಿಟ್ಟು. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳ್ತೀವಿ ನೋಡಿ. ಈಗ ಮಾಮೂಲಿ ಸ್ಯಾಲ್ರಿ ಬಂದ ಕೂಡಲೇ ನಾವೇನು ಮಾಡ್ತೀವಿ, ಫಸ್ಟ್ ರೆಂಟ್ ಕಟ್ಬಿಡ್ತೀವಿ, ನೆಕ್ಸ್ಟು ಗ್ರಾಸರಿ, ಥರ್ಡ್ ಒನ್ನು ಎಜುಕೇಷನ್ ಫೀಸು, ಸ್ಕೂಲ್ ಫೀಸು ಕಟ್ತೀವಿ, ಫೋರ್ತ್ ಒನ್ನು OTT, ಆಮೇಲೆ ಮಾಮೂಲಿ ನಮ್ಮ ಡೈಲಿ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಹೊರಗಡೆ ತಿನ್ನೋದು, ವೀಕೆಂಡ್ ಬಂದ ಕೂಡಲೇ ನಾವೇನಾಯ್ತು ಔಟಿಂಗ್ ಹೋಗ್ತೀವಿ, ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗ್ತೀವಿ, ಡಿನ್ನರ್ಗೆ ಹೋಗ್ತೀವಿ. ಸೊ ಈ ಥರ ಎಲ್ಲ ಇರುತ್ತೆ. ನಾನು ಅವನು ಬರೆದು ಡೀಟೇಲ್ ಕೊಟ್ಟಾಗ ನಾನು ಅದರಲ್ಲಿ ಜಸ್ಟ್ ಒಂದು ಚೆಕ್ ಮಾಡಿದೆ. ಒಂದು 2 months ಜಸ್ಟ್ ಹಿಂಗೆ ಚೆಕ್ ಮಾಡಿದೆ. ಅದ್ರಲ್ಲಿ ನೋಡಿದ್ರೆ OTT ಅವನು 4-5 ಯೂಸ್ ಮಾಡ್ತಾಯಿದ್ದ. ಆಮೇಲೆ ವೀಕೆಂಡ್ಸಲ್ಲಿ ಔಟಿಂಗ್ ಹೋಗೋದು, ಫ್ಯಾಮಿಲಿ ಜೊತೆ ಊಟಕ್ಕೆ ಹೋಗೋದು, ಆಮೇಲೆ ಫಿಲ್ಮ್ಗಳಿಗೆ ಹೋಗೋದು, ಮತ್ತು ಅನ್ವಾಂಟೆಡ್ ಅನ್ಪ್ಲ್ಯಾನ್ಡ್ ಎಕ್ಸ್ಪೆನ್ಸಸ್ ಅಂತೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಅಮೆಝಾನು, ಫ್ಲಿಪ್ಕಾರ್ಟು ಏನೋ ಒಂದು ಬರ್ತಾ ಇರುತ್ತೆ ಮಾಮೂಲಿ ಸಮ್ಮರ್ ಸೇಲು ಅದು ಇದು ಅಂತಬಿಟ್ಟು, ಅದರಲ್ಲಿ ಅನ್ಪ್ಲ್ಯಾನ್ಡ್ ಪರ್ಚೇಸ್ ಮಾಡೋದು. ಸೊ ಈ ಥರ ಎಲ್ಲ ನಾರ್ಮಲ್ ಎಕ್ಸ್ಪೆನ್ಸಸ್ಸು ನಾವು ತುಂಬ ಕಂಡೆ. ಸೊ ತುಂಬ ಕಂಡು ನಾನು ಅವನಿಗೆ ಜಸ್ಟ್ ಹೈಲೈಟ್ ಮಾಡಿದೆ, ನೋಡು ಈ ಥರ ಇಲ್ಲಿ ಎಕ್ಸ್ಪೆನ್ಸಸ್ಸು ನಿಂದು ಎಕ್ಸ್ಟ್ರಾ ಹೋಗ್ತಾಯಿದೆ, ನೀನು ಇದನ್ನು ಚೆಕ್ಔಟ್ ಮಾಡು. ಇದನ್ನು ಚೆಕ್ಔಟ್ ಮಾಡಿ ನೆಕ್ಸ್ಟ್ 2 months ಇದನ್ನು ರಿಡ್ಯೂಸ್ ಮಾಡು. ನಿನಗೊಂದು ಆ್ಯಾವ್ರೇಜ್ ನೀನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ, ಒಂದು 2,000 to 3,000 ದುಡ್ಡು ಉಳಿಸ್ಬೋದು. ಟ್ರೈ ಮಾಡು, 1 or 2 months ಟ್ರೈ ಮಾಡು. ಆಮೇಲೆ ಅದು ಆಗುತ್ತೋ ಇಲ್ವೋ ಅದು ಸೆಕೆಂಡರಿ, ಬಟ್ ಟ್ರೈ ಮಾಡು ಅಂತಬಿಟ್ಟು ನಾನು ಅವನಿಗೆ ಹೇಳಿದೆ. ಈಗ ನಾವು ಈ ಟಾಪಿಕ್ದು ರಿಯಲ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಯಿತು. ಈಗ ಅದ್ರ ಬಗ್ಗೆ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಸೊ ಏನು ಅಂತ ಹೇಳಿದ್ರೆ, ನಾವು ಆ್ಯಸ್ ಎ ಸ್ಯಾಲ್ರಿಡ್ ಪರ್ಸನ್ನು ಸ್ಯಾಲ್ರಿ ಬಂದ ಕೂಡಲೇ ಫುಲ್ ಖುಷಿ ಆಗುತ್ತೆ. ಒಂದು 2-3 days ನಮ್ಮ ಅಕೌಂಟಲ್ಲಿ ತುಂಬ ದುಡ್ಡಿದೆ ಅಂತ. ಆಮೇಲೆ 4-5 days ಆದ ಕೂಡಲೇ ಪೂರ್ತಿ ಖಾಲಿ. ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಬಿಟ್ಟು ಏನು ಒಂದು 5-10% ಅಂತೇಳಿದ್ರೆ, ಒಂದು ಇಫ್ ಐ ಆಮ್ ಟೇಕಿಂಗ್ 50,000 ಸ್ಯಾಲ್ರಿ, ಮ್ಯಾಕ್ಸಿಮಮ್ ಒಂದು 5-10 ಸಾವಿರ ದುಡ್ಡು ಉಳಿದಿರ್ಬೋದು, ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಕಳೆದು. ಸೊ ಜನರಲ್ಲಾಗಿ ಏನಾಗುತ್ತೆ ಅಂತೇಳಿದ್ರೆ, ನಾನು ಈಗ ಒಂದೊಂದು ಹೇಳಕ್ಕೆ ಬರ್ತೀನಿ. ಒಂದು OTT, ಈಗ ಫಾರ್ ಎಕ್ಸಾಂಪಲ್ OTT ಅಂತೇಳಿದ್ರೆ ನೆಟ್ಫ್ಲಿಕ್ಸು, ಅಮೆಝಾನು, ಜಿಯೋ ಹಾಟ್ಸ್ಟಾರು, ZEE5, ಆಮೇಲೆ ಸೋನಿ ಲೈವ್, ಬೇಕಾದಷ್ಟು ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಎಲ್ಲ ಸಬ್ಸ್ಕ್ರಿಪ್ಷನ್ ಇಟ್ಕೊಂಡಿರ್ತೀವಿ, ಮಿನಿಮಮ್ 200-150. ಸೊ ಏನಿಲ್ಲ ಮಂತ್ಲಿ ನಾವು ಅಪ್ರಾಕ್ಸಿಮೇಟ್ಲಿ 800 to 1,000 OTT ಎಕ್ಸ್ಪೆನ್ಸಸ್ ಕಟ್ತೀವಿ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಅನ್ಪ್ಲ್ಯಾನ್ಡ್ ಪರ್ಚೇಸಿಂಗ್ ಅಂತ ಹೇಳಿದ್ರೆ, ನಾವು ಏನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಮೊಬೈಲಲ್ಲಿ, ಅಮೆಝಾನು, ಫ್ಲಿಪ್ಕಾರ್ಟು,
ಅಲ್ಲಿ ನಾವು ನೋಡ್ತೀವಿ, ಏನೋ ಒಂದು ಖುಷಿ ಆಗ್ಬಿಡ್ತೀವಿ, ಹೋಗ್ತೀವಿ ಪರ್ಚೇಸ್ ಮಾಡ್ತೀವಿ. ಆ್ಯಕ್ಚುಲಿ ಅಲ್ಲಿ ಪ್ಲ್ಯಾನೇ ಇರಲ್ಲ, ಆಯಿತಾ, ಅದನ್ನು ಪರ್ಚೇಸ್ ಮಾಡಿಬಿಡ್ತೀವಿ. ಥರ್ಡ್ ಒನ್ ಏನು ಅಂತ ಹೇಳಿದ್ರೆ, ಯಾವುದಾದ್ರು ಒಳ್ಳೆ ಫಿಲಮ್ ಬಂತು, ಅಪರೂಪಕ್ಕೆ ಮಂತ್ಲಿ ಟ್ವೈಸು ತುಂಬ ಓವರ್ ಆಯಿತು, ಒನ್ಸ್ ಓಕೆ ವಿತ್ ಫ್ಯಾಮಿಲಿ. ಆಮೇಲೆ ಡಿನ್ನರ್ಗೆಲ್ಲ ಆಫನ್ ಆಗಿ ಹೋಗ್ತಾ ಇರ್ತೀವಿ. ಅದನ್ನೆಲ್ಲ ನಾವೇನು ಮಾಡಬೇಕು, ರಿಡ್ಯೂಸ್ ಮಾಡಬೇಕು. ಆ ರಿಡ್ಯೂಸ್ ಮಾಡಿದಾಗ ಮತ್ತು ಈ ಥರ ಅನ್ಪ್ಲ್ಯಾನ್ಡ್ ಆನ್ಲೈನ್ ಪರ್ಚೇಸ್ ಮಾಡ್ತೀವಲ್ಲ, ಅದನ್ನೆಲ್ಲ ನಾವು ಕಟ್ ಮಾಡಬೇಕು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದಮೇಲೆ ಒಂದು ಕನಸು ಅನ್ನೋದು ಇದ್ದೇ ಇರುತ್ತೆ. ಎಲ್ಲರನ್ನೂ ನಾವು ನೋಡ್ತಾ ಇರ್ತೀವಿ, ನಾವು ಅವ್ರ ಥರನೇ ಬಟ್ಟೆ ಹಾಕ್ಕೊಳ್ಬೇಕು, ಶೂಸ್ ಹಾಕ್ಕೊಳ್ಬೇಕು, ಅವ್ರ ಥರನೇ ಡ್ರೆಸ್ಸಿಂಗ್ ಇರಬೇಕು, ಅದೊಂದು ಎಕ್ಸ್ಪೆಕ್ಟೇಷನ್ 100% ಇದ್ದೇ ಇರುತ್ತೆ. ಸೊ ಅದು ತಪ್ಪೇನು ಅನ್ನೋದಿಲ್ಲ. ಬಟ್ ನಾವು ನಮ್ಮ ಲಿಮಿಟ್, ಈಗ ನಮ್ಮದು ಎಷ್ಟು ಆಸೆ ಇದೆ ಅಷ್ಟು ಮಾತ್ರ ಕಾಲು ಚಾಚಬೇಕು. ಈಗ ನೋಡಿ, ನಾವು ಬರೋ ಸ್ಯಾಲ್ರಿನೆಲ್ಲ ಬರೀ ಎಕ್ಸ್ಪೆನ್ಸಸ್ ಥರನೇ ಖರ್ಚು ಮಾಡಿದ್ರೆ ನಾವೇನು ಉಳ್ಸೋಕ್ಕೆ ಸಾಧ್ಯ? ಹೌದಾ ಇಲ್ವೋ? ನಮಗೀಗ ಮಕ್ಕಳು ಅಂತ ಇರುತ್ತೆ, ಫ್ಯಾಮಿಲಿ ಅಂತ ಇರುತ್ತೆ. ಅವ್ರ ಫ್ಯೂಚರ್ನು ನೋಡಬೇಕು ತಾನೆ. ಈಗ ಬಂದಿದ್ದನ್ನೆಲ್ಲ ನಾವು EMI ಥರ ಅಥವಾ ಈ ಅನ್ಪ್ಲ್ಯಾನ್ಡ್ ಎಕ್ಸ್ಪೆನ್ಸಸ್ ಥರ ಮಾಡಿದ್ರೆ ನಾವು ಏನು ಉಳಿಸ್ಲಿಕ್ಕಾಗಲ್ಲ. ಹೌದಾ ಇಲ್ವೋ? ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತೇಳಿದ್ರೆ, ನಾವು ಏನು ಎಕ್ಸ್ಪೆನ್ಸಸ್ ಮಾಡ್ತೀವೋ, ಈಗ ಫಾರ್ ಎಕ್ಸಾಂಪಲ್ ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಇಂಡಿಯಾಗೇನೆ ಒಂದು ಬಜೆಟಿಂಗ್ ಇದೆ, ನಮ್ಮ ಕರ್ನಾಟಕಕ್ಕೂ ಒಂದು ಬಜೆಟಿಂಗ್ ಇದೆ. ಅವರಿಗೆಲ್ಲ ಬಜೆಟಿಂಗ್ ಮಾಡತ್ತಿ, ನಾವು ನಮಗೋಸ್ಕರ ಒಂದು ಬಜೆಟಿಂಗ್ ಏನಕ್ಕೆ ಮಾಡ್ಕೊಬಾರ್ದು? ಹೌದಾ ಇಲ್ವೋ? ಕಾಮನಾಗಿ ಯೋಚನೆ ಮಾಡೋಣ. ಆ ಒಂದು ಬಜೆಟಿಂಗ್ ಮಾಡಿಕೊಂಡು ನಾವು ಅಲ್ಲಿಗೆ ಒಂದು ಲಿಸ್ಟ್ ಹಾಕ್ಕೊಂಡು, ಇಲ್ಲಿ ಈ ಎಕ್ಸ್ಪೆನ್ಸಸ್ ಹೋಗಬೇಕು, ಇಲ್ಲಿ ಎಕ್ಸ್ಪೆನ್ಸಸ್ ಹಾಕ್ಬಿಟ್ಟು ಒಂದು 2-3,000 ಬಫರ್ ಇಟ್ಕೊಳ್ಳೋಣ. 100% ನಾವು ಅದೇ ಥರ ತುಂಬ ಕಷ್ಟ. ಒಂದು 2-3,000 ಬಫರ್ ಇಟ್ಕೊಂಡು ಉಳಿದಿರೋ ಅಮೌಂಟ್ನ ನಾವು ಸೇವ್ ಮಾಡೋಣ. ಹೌದಾ ಇಲ್ವೋ? ನಾವು ಒಂದು ತಪ್ಪೇನು ಮಾಡ್ತೀವಿ ಅಂದರೆ, ಇಂಡಿಯನ್ ಮೆಂಟಾಲಿಟಿ, ಸ್ಯಾಲ್ರಿ ಬಂದ ಕೂಡಲೇ ಫಸ್ಟ್ ಎಲ್ಲ ಖರ್ಚು ಮಾಡಿಬಿಡೋದು, ಆಮೇಲೆ ಉಳಿತಾಯ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ದ್ಯಾಟ್ ಈಸ್ ಸಮಥಿಂಗ್ ರಿಯಲಿ ರಾಂಗ್. ನಾವೇನು ಮಾಡಬೇಕು ಅಂದರೆ, ಸ್ಯಾಲ್ರಿ ಬಂದ ಕೂಡಲೇ ಒಂದು ಸರ್ಟನ್ ಅಮೌಂಟ್, ಈಗ ನಾವು ಒಂದು 2-3 ಮಂತ್ಸು ಬಜೆಟಿಂಗ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಏನು ಸೇವಿಂಗ್ಸ್ ಆಗ್ತಿರುತ್ತೆ ಆ ಅಮೌಂಟ್ನ ನಾವು ಆಲ್ರೆಡಿ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ನಮ್ಮದು ಇನ್ನೊಂದು ಅಕೌಂಟಿಗೆ. ಸೊ ನಾವು ಏನು ಉಳಿಕೆ ಇರುತ್ತೆ ನಮ್ಮ ಈ ಮೈನ್ ಅಕೌಂಟಲ್ಲಿ, ಅದರಲ್ಲಿರೋದನ್ನ ಎಕ್ಸ್ಪೆನ್ಸಸ್ ಖರ್ಚು ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆ ಸೇವಿಂಗ್ಸ್ ಅಕೌಂಟ್ನ ನಾವು ಎಲ್ಲರೂ ಇನ್ವೆಸ್ಟಿಂಗು, ಇಲ್ಲ FDಲಿ ಇಡೋದು, ಪೋಸ್ಟ್ ಆಫೀಸಲ್ಲಿ ಇಡೋದು, ಆ ಥರ ಮಾಡಬೇಕಾಗತ್ತೆ. ಹಂಗಾರೆ ನಾವು ಮುಂದುವರೆಯೋಕ್ಕೆ ಸಾಧ್ಯ. ಇಲ್ಲ ಅಂತೇಳಿ ಸ್ಯಾಲ್ರಿ ಬರ್ತಾ ಇರುತ್ತೆ, ಎಕ್ಸ್ಪೆನ್ಸಸ್ ಮಾಡ್ತಾ ಇರ್ತೀವಿ, ಏನು ಉಳಿಸ್ಲಿಕ್ಕಾಗಲ್ಲ. ಸೊ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಸೇವಿಂಗ್ಸ್ ಬಗ್ಗೆ ಮಾತಾಡ್ತಾ ಇರೋ ಹೊತ್ತಿಗೆ ನನಗೆ ಏನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಹತ್ರ ಏನು ಆಪ್ಷನ್ಸ್ ಇದೆ. ಪೋಸ್ಟ್ ಆಫೀಸ್ ಇದೆ, FD ಇದೆ, ಆಮೇಲೆ ಈ ಫಾರ್ ಎಕ್ಸಾಂಪಲ್ ಆಮೇಲೆ ಸಿಸ್ಟಮೆಟಿಕ್ ಪ್ಲ್ಯಾನ್ಸ್ ಇದೆ, ಆಮೇಲೆ ಗೋಲ್ಡ್ ಪ್ಲ್ಯಾನ್ಸ್ ಇದೆ. ಸೊ ಇದ್ರ ಮೇಲೆ ನಾವು ಯಾಕೆ ಅಲೋಕೇಟ್ ಮಾಡಬಾರ್ದು? ನಾವು ಸ್ವಲ್ಪ ನಮ್ಮ ಆಸೆಗಳನ್ನ ಸ್ವಲ್ಪ ಕಟ್ಟಿಟ್ಟು ನಾವು ಸೇವಿಂಗ್ಸ್ ಮಾಡಬೇಕಾಗತ್ತೆ. ಆ ಸೇವಿಂಗ್ಸ್ ಮಾಡಿದಾಗಲೇ ನಾವು ಮುಂದಕ್ಕೆ ನಾವು ಏನೋ ಒಂದು ಗಳಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಾವು ಏನು ಸ್ಯಾಲ್ರಿ ಬಂದರೂ ಅಷ್ಟೇ ನಾವು ಅದೇ ಪೊಸಿಷನಲ್ಲಿರ್ತೀವಿ, ನಾವು ಹಂಗೆ ಖರ್ಚು ಮಾಡ್ತಾ ಇರ್ತೀವಿ. ನಾವು ಏನು ಉಳಿಸ್ಲಿಕ್ಕಾಗಲ್ಲ, ನಾವೇನು ಗಳಿಸ್ಲಿಕ್ಕಾಗಲ್ಲ. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ 1 ಇಯರ್ ಆಗಿರುತ್ತೆ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಮಂತು ನಮಗೆ ಏನೋ ಒಂದು ಇಂಕ್ರಿಮೆಂಟ್ ಬರುತ್ತೆ ಅಂದ್ಕೊಳ್ಳಿ. ಸೊ ನಾವು ಆವಾಗ ಜನರಲಾಗಿ ನಾವೇನು ಮಾಡ್ತೀವಿ, ಒಂದು 5,000 10,000 ನಮಗೆ ಇಂಕ್ರಿಮೆಂಟ್ ಆಗ್ತಾ ಇರುತ್ತೆ. ಏನೋ ಒಂದು ಪ್ಲ್ಯಾನ್ ಮಾಡೋದು ಅಂತ ಹೇಳಿದ್ರೆ, ಸ್ಯಾಲ್ರಿ ಬರೋಕ್ಕೆ ಇಂಕ್ರಿಮೆಂಟ್ ಆಗಲಿರೋಕ್ಕಿಂತ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿಬಿಡ್ತೀವಿ. ಏನು ಅಂತ ಹೇಳಿದ್ರೆ, ಏನಾರು ಒಂದು ಪರ್ಚೇಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಕಾರು, ಇಲ್ಲ ವಾಷಿಂಗ್ ಮಿಷಿನ್ನು, ಇಲ್ಲ TVನೋ, ಇನ್ನೂ ಇಂಪ್ಯಾಕ್ಟೇ ಆಗಿರಲ್ಲ. ಸೊ ಇದು ತಪ್ಪು. ನಾವು ಬರೋದನ್ನ ಯಾವುದಕ್ಕೂ ಸೇವಿಂಗ್ಸ್ ಥರ ಪ್ಲ್ಯಾನ್ ಮಾಡಬೇಕು ಹೊರತು ನಾವು ಯಾವುದೇ ಕಾರಣಕ್ಕೂ ಆಲ್ರೆಡಿ EMI ಬಗ್ಗೆ ಯೋಚನೆ ಮಾಡಬಾರ್ದು. ಈಗ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ 6-8% ನಮಗೆ ಇನ್ಫ್ಲೇಷನ್, ಓಕೆ, ಆಲ್ರೆಡಿ ಇನ್ಫ್ಲೇಷನ್ ಇದೆ. ಸೊ ನಾವು ಅದರಲ್ಲಿ ನಾವು ಬಂದಿರೋ EMIಸ್ನೆಲ್ಲ ಬಂದಿರೋ ಸ್ಯಾಲ್ರೀಸ್ನೆಲ್ಲ ಖರ್ಚು ಮಾಡಿ ಅಮೌಂಟ್ನೆಲ್ಲ ವೇಸ್ಟ್ ಮಾಡಿದ್ರೆ ನಾವೇನು ಉಳ್ಸೋಕ್ಕೆ ಸಾಧ್ಯ, ಕಳ್ಸೋಕ್ಕೆ ಸಾಧ್ಯ? ಆದ್ದರಿಂದ ನಾನು ಏನು ಹೇಳಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನಾವು ಎಷ್ಟಾಗುತ್ತೋ 5% ಆಗಲಿ. ಫಾರ್ ಎಕ್ಸಾಂಪಲ್ ಔಟ್ ಆಫ್ 50,000 ಸ್ಯಾಲ್ರಿ ಮಿನಿಮಮ್ 4,000 5,000 ಅಥವಾ 10,000 ಉಳಿಸಿದ್ರೆ ನಾವು ಏನೋ ಒಂದು ಗಳಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತೇಳಿ ನಾವು ಹೀಗೆ ಇರ್ತೀವಿ, ಹೀಗೆ ಸಾಯ್ತೀವಿ ಅಷ್ಟೇ. ನಾವೇನು ಅಚೀವ್ ಮಾಡಲಿಕ್ಕಾಗಲ್ಲ. ಒಂದು ಹಿರಿಯರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಬಡವನಾಗಿ ಹುಟ್ಟಿದ್ರು ಬಡವನಾಗಿ ಸಾಯಬೇಡ. ಬಡವನಾಗಿ ಹುಟ್ಟೋದು ಅದು ನಮ್ಮ ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ಅದು ನಮ್ಮ ತಪ್ಪು. ಅದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ದಟ್ ಈಸ್ ಆರ್ ಕಂಟ್ರೋಲ್. ನಾವು ಎಷ್ಟು ಸೇವ್ ಮಾಡಿ, ನಾವು ಏನೋ ಒಂದು ಇನ್ವೆಸ್ಟ್ ಮಾಡಿ ನಮ್ಮ ಮಕ್ಕಳ ಫ್ಯೂಚರ, ನಮ್ಮ ಫ್ಯಾಮಿಲಿ ಫ್ಯೂಚರ್ಗೋಸ್ಕರ ಏನೋ ಒಂದು ಡಿಸಿಷನ್ ತೊಗೊಂಡ್ರೆ ನಾವು ಉದ್ಧಾರ ಆಗ್ತೀವಿ. ಇಲ್ಲ ಅಂತೇಳಿದ್ರೆ ನಾವು ಮಿಡ್ಲ್ ಕ್ಲಾಸ್ ಆಗಿ ನಾವು ಹೆಂಗಿರ್ತೀವಿ, ಇವತ್ತು ಬರುತ್ತೆ ದುಡ್ಡು, ನಾಳೆ ಖರ್ಚಾಗುತ್ತೆ, ನಾಳೆ ಸಾಯ್ತೀವಿ. ಸೊ ದಿಸ್ ಈಸ್ ವಾಟ್ ಐ ಫೀಲ್. ಸೊ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಒಂದು ಹೋಪ್ ನಾವು ತೊಗೊಳ್ಳೇಬೇಕು. ಇಲ್ಲ ಅಂತೇಳಿದ್ರೆ ಆಗಲ್ಲ.
ಬರೋ ಸ್ಯಾಲ್ರಿಲಿ ಸ್ವಲ್ಪ ಪಾರ್ಟ್ನ ನಾವು ನಮ್ಮ ಫ್ಯೂಚರ್ಗೋಸ್ಕರ ಇಟ್ಟು ಇನ್ವೆಸ್ಟ್ ಮಾಡೋಣ. ಸೊ ಇದೇ ನನ್ನ ವಿಡಿಯೋದ ಮೇನ್ ಇಂಟೆನ್ಷನ್ ಆಗಿತ್ತು. ಸೊ ನೀವು ನನಗೆ ಹೇಳಬೇಕು ಹೇಗೆ ಅನ್ನಿಸ್ತು ನನ್ನ ಥಾಟ್, ನಿಮಗೆ ಖುಷಿ ಆಯಿತೋ ಇಲ್ವೋ. ಸೊ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರೀಲೇಬೇಡಿ. ಮತ್ತೆ ಸಿಗೋಣ.